ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನಿವತ್ತು ಹುರುಳಿಕಾಳಿನ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದರಿಂದ ಯೂಸ್ ಏನು ಅಂತ ಹೇಳಿದ್ರೆ, ಫ್ಲ್ಯಾಟ್ಗೆ ಮತ್ತು ಶೀತ ಆಗಿದ್ದರೆ, ಕಿಡ್ನಿಯಲ್ಲಿ ಸ್ಟೋನ್ ಆಗಿದ್ದರೆ ತುಂಬ ಹೆಲ್ತಿ ಫುಡ್ ಇದು. ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಹುರುಳಿಕಾಳು. ಸೊ ಹಾಗಾಗಿ ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ಹೇಳಿದ್ರೆ, ಹುರುಳಿಕಾಳು, ಬೆಳ್ಳುಳ್ಳಿ, ತೆಂಗಿನಕಾಯಿ, ಒಣಮೆಣಸಿನಕಾಯಿ, ಉಪ್ಪು, ಕೊತ್ತಂಬರಿ ಸೊಪ್ಪು. ಒಂದು ಪ್ಯಾನ್ನ ಕಾಯಕ್ಕೆ ಇಡಬೇಕು. ಪ್ಯಾನ್ ಕಾಯ್ದಾದ್ಮೇಲೆ ಚೆನ್ನಾಗಿ ಹುರುಳಿಕಾಳು ಮತ್ತು 4-5 ಎಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ರೆಡ್ಡಿಶ್ ಆಗೋ ತನಕ ಫ್ರೈ ಮಾಡಬೇಕು. ಸೊ ಇದನ್ನು ಸೀಸಬಾರ್ದು, ಸೀಸಿದ್ರೆ ಚಟ್ನಿ ಕಹಿ ಆಗುತ್ತೆ. ಸೊ ಹಾಗಾಗಿ ಒಂದು ರೆಡ್ಡಿಶ್ ಅದು ಹಾರ್ತಾ ಬರುತ್ತೆ, ಗೊತ್ತಾಗುತ್ತೆ ನಿಮ್ಗೆ ಗಮ್ಮಂತ ಸ್ಮೆಲ್ಲು. ಅದಾದಮೇಲೆ ನೆಕ್ಸ್ಟು ಒಣಮೆಣ್ಸಿನ್ಕಾಯಿ 4-5 ಆ್ಯಡ್ ಮಾಡಿ, ಖಾರ ಬೇಕು ಅಂದರೆ ಇನ್ನೂ ಆ್ಯಡ್ ಮಾಡ್ಬೋದು ಒಣಮೆಣ್ಸಿನ್ಕಾಯಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಒಂದು ಜಾರಿಗೆ ಹುರುಳಿಕಾಳು ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣಮೆಣ್ಸಿನ್ಕಾಯಿ ಮತ್ತು ಹುಣ್ಸೆಹಣ್ಣು ಬೇಕು. ನಿಮ್ಗೆ ಹುಳಿ ಬೇಕು ಅಂದರೆ ಆ್ಯಡ್ ಮಾಡ್ಕೊಬೇಕು. ನಮಗೆ ಬೇಡ, ಸೊ ಹಾಗಾಗಿ ನಾವು ಆಪ್ಷನೇಬಲ್ ಹುಣ್ಸೆಹಣ್ಣು ಆ್ಯಡ್ ಮಾಡ್ಕೊಬೋದು, ಇಲ್ಲಾಂದರೆ ಬೇಡ. ಒಂದು 4-5 ಸ್ಪೂನ್ ಕಾಯಿ, ತೆಂಗಿನಕಾಯಿನೂ ಹಾಕ್ಬೋದು, ಇಲ್ಲ ಒಣಕಾಯಿ ಕೊಬ್ಬರಿನೂ ಸಹ ಆ್ಯಡ್ ಮಾಡ್ಬೋದು. ಇದಿಷ್ಟನ್ನು ಹಾಕ್ಬಿಟ್ಟು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಬೇಕು ಚೆನ್ನಾಗಿ. ತರಿ ಹಾಗಾದರೂ ಮಾಡ್ಕೊಬೋದು, ಇಲ್ಲ ನಿಮಗೆ ಆಪ್ಷನಬಲ್ ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ಚಟ್ನಿ ರೆಡಿ ಆಗ್ತಾಯಿದೆ. ಸೊ ಈ ಕಡೆ ಅಕ್ಕಿ ರೊಟ್ಟಿಗಾದರೂ ಚೆನ್ನಾಗಿರುತ್ತೆ, ಇಲ್ಲ ರೈಸ್, ನೀವು ಯಾವುದಕ್ಕಾದರೂ ಇದು ಮಾಡ್ಕೊಬೋದು. ನೋಡ್ತಾ ಇರ್ಬೋದು, ಹುರುಳಿಕಾಳಿನ ಚಟ್ನಿ ರೆಡಿಯಾಗಿದೆ. ಟೇಸ್ಟ್ ಮಾಡೋದೇ ಇವಾಗ. ಅಕ್ಕಿ ರೊಟ್ಟಿಗಾದರೂ ಆಗ್ಬೋದು, ರೈಸ್ಗಾದರೂ ಆಗ್ಬೋದು. ನೀವು ಒಂದು ಸಲ ಮನೇಲಿ ಹೇಗೆ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ. ಈ ಕ್ಲೈಮೇಟ್ಗಂತೂ ಹೆಮ್ಮೆಯಾಗಿರುತ್ತೆ. ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. Love you all.